ಬೆಂಗಳೂರಲ್ಲಿ ದಕ್ಷಿಣ ಸಿನಿಮಾರಂಗದ ಸಮಾಗಮ ಆಗುತ್ತೆ. ಕಾರಣ ಕನ್ನಡದ ಧ್ರುವ ತಾರೆಗೆ ಒಂದು ನಮನವನ್ನ ಸಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಅರಮನೆ ಮೈದಾನಕ್ಕೆ ಇವತ್ತು ಕಲಾವಿದರ ದಂಡೆ ಆಗಮಿಸುತ್ತೆ. ಮಧ್ಯಾಹ್ನ ಸರಿಯಾಗಿ 3 ಗಂಟೆಗೆ ಕಾರ್ಯಕ್ರಮ ಆರಂಭವಾಗುತ್ತೆ. 3 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಈ ಕಾರ್ಯಕ್ರಮ ನಡೆಯುತ್ತೆ. ನುಡಿ ನಮನ, ಅದರ ಜೊತೆಯಲ್ಲಿ ಗೀತ ನಮನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ಬೇಕಾದಂತ ಸಿದ್ಧತೆಗಳು ಆಲ್ರೆಡಿ ಆಗಿದೆ. ಇನ್ನು ಅಣ್ಣ ಅವರ ಮಗನ ಆರಾಧನೆಗೆ ಗಣ್ಯಾತಿ ಗಣ್ಯರು ಆಗಮಿಸುತ್ತಾರೆ. ಬಾಂಧವ್ಯಗಳು ಸಂಬಂಧ ಮೀರಿದ ಅಪ್ಪುಗೋಸ್ಕರನೇ ಈ ಕಾರ್ಯಕ್ರಮ ಆಯೋಜನೆ ಮಾಡಿರೋದು. ತಮಿಳು, ತೆಲುಗು, ಮಲಯಾಳಂ ಇಷ್ಟೇ ಅಲ್ಲ, ಹಿಂದಿ ಸಿನಿಮಾ ಇಂಡಸ್ಟ್ರಿಯಿಂದನೂ ಕೂಡ ಸಾಕಷ್ಟು ಸ್ಟಾರ್ಗಳು ಆಗಮಿಸುವಂತ ನಿರೀಕ್ಷೆಗಳಿದೆ. ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಪುನೀತ ನಮನ ಕಾರ್ಯಕ್ರಮ ಆಯೋಜನೆ ಆಗಿರೋದು. 2000 ಗಣ್ಯರು, ದಿಗ್ಗಜರು ಅಪ್ಪುಗೆ ಮಹಾ ನಮನವನ್ನ ಸಲ್ಲಿಸುತ್ತಾರೆ. ಇನ್ನು ನ್ಯೂಸ್ 18 ನಲ್ಲಿ ಪುನೀತ ನಮನದ ಮೆಗಾ ಕವರೇಜ್ ನಾವು ಮಾಡ್ತೀವಿ. ನೀವು ನೋಡೋದನ್ನ ಮರಿಬೇಡಿ. ಯಾಕಂದ್ರೆ ಸಾರ್ವಜನಿಕರಿಗೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅವಕಾಶ ಇರೋದಿಲ್ಲ. ಮುಂದೊಂದು ದಿನ ಅಭಿಮಾನಿಗಳಿಗೆ, ಸಾರ್ವಜನಿಕರಿಗೆ ಇಂಥ ಕಾರ್ಯಕ್ರಮ ಆಯೋಜನೆ ಮಾಡೋ ಚಿಂತನೆಯಲ್ಲಿ ಫಿಲ್ಮ್ ಚೇಂಬರ್ ಇದೆ. ಇವತ್ತಿನ ಕಾರ್ಯಕ್ರಮ ಕೇವಲ ಗಣ್ಯರಿಗೆ ಅಷ್ಟೇ ಸೀಮಿತ ಆಗಿರೋದ್ರಿಂದ ಮನೆಯಲ್ಲೇ ಕೂತು ನೀವು ನ್ಯೂಸ್ 18 ನೋಡಿದ್ರೆ ನಾವು ಲೈವ್ ಕವರೇಜ್ ಮಾಡ್ತೀವಿ. ಕರ್ನಾಟಕ ಫಿಲ್ಮ್ ಚೇಂಬರ್ ನೇತೃತ್ವದಲ್ಲಿ ಇವತ್ತಿನ ಕಾರ್ಯಕ್ರಮ ಆಯೋಜನೆ ಆಗಿರೋದು. ದೊಡ್ಡಮನೆ ಕುಟುಂಬದ ಎಲ್ಲಾ ಸದಸ್ಯರು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅಫ್ಕೋರ್ಸ್ ಪಾಲ್ಗೊಳ್ತಾರೆ. ಇನ್ನು ಕನ್ನಡ ಸಿನಿಮಾ ರಂಗದ ನಟ ನಟಿಯರು, ಇನ್ನು ರಾಜಕೀಯ ಗಣ್ಯರು ಅಂತಂದ್ರೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ, ಕುಮಾರಸ್ವಾಮಿ, ಯಡಿಯೂರಪ್ಪ, ಸಚಿವರು, ಶಾಸಕರುಗಳು, ಡಿಕೆ ಶಿವಕುಮಾರ್, ಸಂಸದರು ಎಲ್ಲರೂ ಪಾಲ್ಗೊಳ್ತಾರೆ ರಾಜಕೀಯ ವಲಯದಿಂದ. ಇನ್ನು ಸುಧಾಮೂರ್ತಿ, ಬರಗೂರು ರಾಮಚಂದ್ರಪ್ಪ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾರೆ. ಇನ್ನು ಯದುವೀರ್ ಕೃಷ್ಣದತ್ತ, ಚಾಮರಾಜ ಒಡೆಯರ್ ಇವರು ಕೂಡ ಕಾರ್ಯಕ್ರಮಕ್ಕೆ ಬರ್ತಾರೆ. ಫಿಲ್ಮ್ ಚೇಂಬರ್ನ 24 ಸಂಘ ಸಂಸ್ಥೆಗಳ ಮುಖ್ಯಸ್ಥರು ಬರ್ತಾರೆ. ಅದರ ಜೊತೆಯಲ್ಲಿ ತಮಿಳು, ತೆಲುಗು, ಮಲಯಾಳಂ ಹಾಗೇನೆ ಹಿಂದಿ ಚಿತ್ರರಂಗದ ಸ್ಟಾರ್ಗಳು ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾರೆ. ಏನೇನು ಕಾರ್ಯಕ್ರಮ ಇರುತ್ತೆ? ಅಪ್ಪು ನೆಚ್ಚಿನ ಸ್ಯಾಕ್ಸೋಫೋನ್ ವಾದನ, ಇದರಿಂದ ಪುನೀತ ನಮನ ಕಾರ್ಯಕ್ರಮ ಗಣ್ಯರಿಗಷ್ಟೇ